ಹಾಯ್ ಸ್ನೇಹಿತರೆ, ನಮಸ್ಕಾರ. ನೆನ್ನೆಯಷ್ಟೇ RCBಯ ಸ್ಟ್ರಾಟಜಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು 5 ಪ್ಲೇಯರ್ಗಳು ಟಾರ್ಗೆಟ್ ಹೇಳಿದ್ವಿ. ಸೊ ಅದಾದ್ಮೇಲೆ ಈಗ ಸೆಟ್ 1 ಅದು, ಈಗ ಸೆಟ್ 2 ನೋಡೋಣ. ಏನಾದ್ರೂ ಅವ್ರು ಮಿಸ್ ಆದ್ರೆ ಯಾರ ಮೇಲೆ ಟಾರ್ಗೆಟ್ ಮಾಡ್ತಾರೆ? ಯಾಕಂದ್ರೆ ಈಗ ಆಲ್ರೆಡಿ RCBಗೆ ಅವರ ಪ್ಲೇಯಿಂಗ್ 11-12 ಇಂಪ್ಯಾಕ್ಟ್ ಪ್ಲೇಯರ್ಸ್ ಇರಿ ಎಲ್ಲವೂ ಕೂಡ ಸೆಟ್ ಇದೆ. ಬಟ್ ಈ ಸಲ RCB ಏನ್ ಯೋಚನೆ ಮಾಡುತ್ತೆ ಅಂತಂದ್ರೆ, ಹೋದ್ ಸಲ ನಾವು ಚಾಂಪಿಯನ್ ಆಗಿದ್ದೀವಿ, ಬಟ್ ಈ ಸಲ ನಾವು ಒಂದಷ್ಟು ಬ್ಯಾಕಪ್ ಗಳನ್ನ ನೋಡೋಣ. ಯಾಕಂದ್ರೆ ಸೆಟ್ 11 ಇದೆ ನಮ್ಮ ಹತ್ರ. ಏನಾದ್ರೂ ಅದರಲ್ಲಿ ಕೆಲವರು ಫಾರ್ಮ್ ಕಳ್ಕೊಂಡ್ರೆ, ಇಂಜುರಿ ಆದ್ರೆ ಏನ್ ಮಾಡೋದು? ಅದಕ್ಕೊಂದು ಬ್ಯಾಕಪ್ ಗಳನ್ನ ನೋಡ್ಕೊಳ್ಳೋಣ ಅಂತ. ಸೊ ಮೊದಲನೇದಾಗಿ ಫಿಲ್ ಸಾಲ್ಟ್ ಓಪನರ್. ಸೊ ಅವರು ಫಾರ್ಮ್ ಅಲ್ಲಿ ಲಾಸ್ಟ್ ಟೈಮ್ ಇದ್ರು, ಬಟ್ ಈ ಸಲ ಹೇಳೋಕ್ಕಾಗಲ್ಲ ಅದೇ ಫಾರ್ಮ್ ಇರುತ್ತಾ ಏನು ಅಂತ. ಒಂದು ಸೇಫರ್ ಸೈಡ್ ಅಂತ ಜಾಮಿ ಸ್ಮಿತ್ ಅಥವಾ ಗುರ್ಬಾಜ್ ಅವ್ರನ್ನ ನೋಡಬಹುದು. ಯಾಕಂದ್ರೆ ಇಬ್ರು ಕೂಡ ಫಿಲ್ ಸಾಲ್ಟ್ಗೆ, ಗುರ್ಬಾಜ್ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಫಿಲ್ ಸಾಲ್ಟ್ ಅವರ ಜೊತೆಗೆ ಜಿತೇಶ್ ಹೆಗು ಇದಾರೆ ಕೀಪರ್, ಬಟ್ ಬ್ಯಾಕಪ್ ಆಗಿ ನೋಡ್ಕೋಬಹುದು ಗುರ್ಬಾಜ್ನ. ಓಪನಿಂಗ್ ಅಲ್ಲಿ ಆ ಲೆವೆಲ್ಗೆ, ಸಾಲ್ಟ್ ಲೆವೆಲ್ಗೆ ಅವರು ಹಿಟ್ ಮಾಡಬಲ್ಲರು. ಇನ್ನು ಮಿಡ್ಲ್ ಆರ್ಡರ್ ಅಲ್ಲಿ ಲಿವಿಂಗ್ ಸ್ಟೋನ್ ಇಲ್ಲದೆ ಇರೋದ್ರಿಂದ ಬ್ರೇಸ್ವೆಲ್ ಅವ್ರನ್ನ ನೋಡಬಹುದು. ಯಾಕಂದ್ರೆ ಬೌಲಿಂಗ್ ಆಪ್ಷನ್ ಕೂಡ ಸಿಗುತ್ತೆ ನ್ಯೂಜಿಲೆಂಡ್ ನ ಬ್ರೇಸ್ವೆಲ್ ಜೊತೆಗೆ. ಇಲ್ಲ ನಮಗೆ ಬೌಲಿಂಗ್ ಆಪ್ಷನ್ ಬೇಡ ಅಂತಂದ್ರೆ ಜಾಶ್ ಇಂಗ್ಲಿಸ್ ಇದ್ದಾರೆ. ಕಿಂಗ್ಸ್ 11ಗೆ ಲಾಸ್ಟ್ ಟೈಮ್ ಚೆನ್ನಾಗಿ ಒಳ್ಳೆ ಇನ್ನಿಂಗ್ಸ್ ಗಳನ್ನ ಆಡಿದ್ರು. ಜೊತೆಗೆ ಸ್ಫೋಟಕ ಪ್ಲೇಯರ್ ಇಂಗ್ಲಿಸ್ ಏನಾದ್ರು ಸೆಟ್ ಆಗ್ಬಿಟ್ರೆ ಒಳ್ಳೆ ಒಂದು ಅಸೆಟ್ ಆಗ್ತಾರೆ ಮಿಡ್ಲ್ ಆರ್ಡರ್ ಅಲ್ಲಿ. ಸೊ ಇದು ಇನ್ನು ಒಂದು ಲೋವರ್ ಆರ್ಡರ್ ಅಲ್ಲಿ ಫಿನಿಶರ್ ಆಗಿ ಒಬ್ಬ ಇಂಡಿಯನ್ ಬೇಕು ಅನ್ನೋ ಒಂದು ಪ್ರಶ್ನೆ ಇತ್ತಲ್ಲ, ಅದರಲ್ಲಿ ಸರ್ಫರಾಜ್ ಅಥವಾ ನಮ್ಮ ಕರ್ನಾಟಕದ ಅಭಿನವ್ ಮನೋಹರ್ ಇಬ್ರು ಕೂಡ ಒಳ್ಳೆ ಆಯ್ಕೆ. ನಿಮ್ಗೆ ಬ್ಯಾಕಪ್ ಒಬ್ಬರು ಬೇಕು ಮಿಡ್ಲ್ ಆರ್ಡರ್ ಅಲ್ಲಿ. ಈಗ ದೇವದತ್ ಪಡಿಕಲ್ ಏನಾದ್ರು ವರ್ಕೌಟ್ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ಒಂದು 3-4-5 ಅಲ್ಲಿ ಆಡ್ಸೋಕೆ ಸರ್ಫರಾಜ್ ಅಥವಾ ಅಭಿನವ್ ಮನೋಹರ್ 4-5 ಬೆಸ್ಟ್ ಪ್ಲೇಯರ್, 6 ಅಲ್ಲಿ ಆಡಿಸಬಹುದು. ಬೌಲಿಂಗ್ ಅಂತ ಬಂದ ಸ್ಪಿನ್ ಅಲ್ಲಿ ಸುಯೇಶ್ ಲಾಸ್ಟ್ ಟೈಮ್ ಮ್ಯಾನೇಜ್ ಮಾಡಿದ್ದಾರೆ. ಬಟ್ ಡೋನೋ ಪರಿಸ್ಥಿತಿಗಳು ಈ ಸಲನೂ ಅದೇ ಫಾರ್ಮಲ್ ಇರ್ತಾರ ಏನು ಅಂತ. ಏನಾದ್ರು ರನ್ನಿಗೆ ಹೋದ್ರು ಹೊಡ್ಸ್ಕೊಂಡ್ರು ಅಂತಂದ್ರೆ ರವಿ ಬಿಷ್ಣೋಯ್ ಅಥವಾ ರಾಹುಲ್ ಚಹರ್ ಅವ್ರನ್ನ ನೋಡ್ಬೋದು. ಬಟ್ ರವಿ ಬಿಷ್ಣೋಯ್ 2 crore ಇದ್ರಲ್ಲಿ ಇದಾರೆ ಲಿಸ್ಟ್ ಅಲ್ಲಿ. ಸಿಗ್ತಾರ ಎಲ್ಲ ಗೊತ್ತಿಲ್ಲ, ಡಿಮ್ಯಾಂಡ್ ಅಲ್ಲಿ ಇರ್ತಾರೆ ಅವರು. ರಾಹುಲ್ ಚಹರ್ ಕೂಡ ಏನಾದ್ರು ಬಿಷ್ಣೋಯ್ ಮಿಸ್ ಆದ್ರೆ ರಾಹುಲ್ ಚಹರ್ನ ಟ್ರೈ ಮಾಡಬಹುದು. ಇನ್ನು ಜಾಶ್ ಹೇಸಲ್ವುಡ್ಗೆ ಬ್ಯಾಕಪ್ ಆಗಿ ಮುಸ್ತಫಿಜೂರ್ ಬಗ್ಗೆ ನಾವು ಮಾತಾಡಿದ್ವಿ, ಅಥವಾ ಕಾಡ್ಸಿ ಬಗ್ಗೆ ಮಾತಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಅದನ್ನು ಬಿಟ್ರೆ ಬೆಸ್ಟ್ ಆಯ್ಕೆ ಅಂತಂದ್ರೆ ಮ್ಯಾಟ್ ಹೆನ್ರಿ ಅಥವಾ ಆಡಮ್ ಮಿಲ್ನೆ, ಇವರಿಬ್ಬರಲ್ಲಿ ಒಬ್ಬರನ್ನ ನೋಡ್ಬೋದು. ಯಾಕಂದ್ರೆ ಇಬ್ರು ಕೂಡ ಒಳ್ಳೆ ಒಂದು ಪೇಸ್ ಅಟ್ಯಾಕ್ ಅನ್ನ ಸೆಟ್ ಮಾಡುವಂತ ಬೌಲರ್ಗಳು. ಸೊ ಹೀಗಿದೆ. ಸೊ ನಿಮ್ ಪ್ರಕಾರ ಯಾರು ಬೆಸ್ಟ್? ಇದು ಸೆಟ್ ಟು ಪ್ಲಾನ್ ಬಿ ಅಂತ ಹೇಳ್ಬೋದು.